ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಕರ್ನಾಟಕದಲ್ಲಿ ಹೊಸ ನೇಮಕಾತಿಗಳ ಹಬ್ಬ ಆರಂಭಗೊಂಡಿದೆ. ಪ್ರೀತಿಯ ಸ್ನೇಹಿತರೆ, ನಿನ್ನೆ ಅಂದರೆ ದಿನಾಂಕ 5/6/2020 ನೇಮಕಾತಿಗೊಂಡ ಸಿವಿಲ್ ಪೊಲೀಸ್ ನೇಮಕಾತಿ 3995 ಹುದ್ದೆಗಳ ಒಂದು ನೇಮಕಾತಿ ಎಂದು ಹೇಳಬಹುದು. ಸ್ನೇಹಿತರೆ, ಇದೊಂದು ಬೃಹತ್ ನೇಮಕಾತಿ ಅಂತ ಹೇಳಬಹುದು. ನಿನ್ನೆ 4000ರಷ್ಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಹೊರಡಿಸಿ ಅರ್ಜಿ ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಮುಂದಿನ ತಯಾರಿ ಪೊಲೀಸ್ ಕಾನ್ಸ್ಟೇಬಲ್ ಡಿಆರ್, ಸಿಆರ್, ಕೆಎಸ್ಆರ್ಪಿ ಮತ್ತು ಕೆಎಸ್ಐಎಸ್ಎಫ್ ಹುದ್ದೆಗಳ ನೇಮಕಾತಿ ಯಾವುದೇ ಕ್ಷಣದಲ್ಲಾದರೂ ನೇಮಕಾತಿಗಳು ಅಧಿಸೂಚನೆ ಪ್ರಕಟಗೊಳ್ಳುತ್ತದೆ. ಸ್ನೇಹಿತರೆ, ಅದಕ್ಕಾಗಿ ನಿಮ್ಮ ಒಂದು ನಿರಂತರವಾದ ಸ್ಟಡಿ ಕಡೆ ಗಮನ ಇರಲಿ. ಯಾವುದೇ ಊಹಾಪೋಹಗಳಿಗೆ ಗಮನ ಕೊಡದೇ ಇರಿ ಸ್ನೇಹಿತರೆ. ಯಾಕಪ್ಪ ಅಂದರೆ ನೀವೇ ನೋಡಿ, ನಿನ್ನೆ ನೋಟಿಫಿಕೇಶನ್ ಆದ ಒಂದು ಪೊಲೀಸ್ ನೇಮಕಾತಿಗೆ ಸಮಯದ ಅವಕಾಶ ಕಡಿಮೆ ಇದೆ. ಕೇವಲ 55 ದಿನ ಕೊಟ್ಟಿದ್ದಾರೆ. ಅದಕ್ಕಾಗಿ ಕೆಇಯವರು ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಮಾಡ್ತಾರೆ. ಅದಕ್ಕಾಗಿ ನೀವು ಪೊಲೀಸ್ ಆಗಬೇಕಾದ್ರೆ ಕೇವಲ 55 ದಿನ ಚೆನ್ನಾಗಿ ಸ್ಟಡಿ ಮಾಡಿ. 55 ದಿನ ನಂತರ ನಿಮ್ಮ ರಿಸಲ್ಟು ನೋಡಿ ಆನಂದಪಡಿ ಸ್ನೇಹಿತರೆ. ಇದಾದ ನಂತರ ಅಂದರೆ ಈ ಪೊಲೀಸ್ ನೇಮಕಾತಿಗಳ ಒಂದು ನೇಮಕಾತಿ ಆದ ನಂತರ ಅಂದರೆ ಇದರ ನೇಮಕಾತಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇದಾದ ನಂತರ ಯಾವ ನೋಟಿಫಿಕೇಶನ್ ಹೊರಬೀಳಲಿದೆ ಅಂದರೆ, ಇದಾದ ನಂತರ ಮುಂದಿನ 8-10 ದಿನದೊಳಗಾಗಿ ವಿಲೇಜ್ ಅಕೌಂಟ್ ಅಂದರೆ ತಲಾಟಿ ಹುದ್ದೆಗಳ ಒಂದು ನೇಮಕಾತಿ ಸಹ ಹೊರಬೀಳಲಿದೆ ಸ್ನೇಹಿತರೆ. ಅದೇ ರೀತಿ ವಿವಿಧ ಇಲಾಖೆಗಳ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿ ಸಹ ಅಧಿಸೂಚನೆ ಹೊರಬೀಳಲಿದೆ. ಅದಕ್ಕಾಗಿ ನಿಮ್ಮ ಒಂದು ನಿರಂತರ ಅಭ್ಯಾಸದ ಕಡೆ, ಅದೇ ರೀತಿ ನಿಮ್ಮ ಟೈಮ್ ಟೇಬಲ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ಮ ಆಯ್ಕೆ ಪುಸ್ತಕ ಯಾವುದು ಸಹ ಅದು ಸಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ವಿಲೇಜ್ ಅಕೌಂಟ್ ಆದ ನಂತರ ಯಾವ ನೇಮಕಾತಿ ನಡೆಯಲಿದೆ, ತದನಂತರ ಇದೇ ತಿಂಗಳಲ್ಲಿ ಅಂದರೆ ಇದೇ ಜೂನ್ ತಿಂಗಳಲ್ಲಿ KRIES ವಸತಿ ಶಾಲಾ ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಗೂ ಸಹ ಅಧಿಸೂಚನೆ ಪ್ರಕಟಗೊಳ್ಳಲಿದೆ ಸ್ನೇಹಿತರೆ. ಅದಕ್ಕಾಗಿ ಒಂದು ನಿಮ್ಮ ನಿರಂತರ ಅಭ್ಯಾಸದ ಕಡೆ ಒಂದು ಗಮನವಿರಲಿ. ನಿಮ್ಮ ಸಮಯ ನಿಮ್ಮ ನಿರ್ಧಾರ ಆಗಿರಲಿ ಸ್ನೇಹಿತರೆ. ಕಾಲೇಜು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಅದೇ ರೀತಿ ಪಾಲಿಟೆಕ್ನಿಕ್ ಕಾಲೇಜುಗಳ, ಸರ್ಕಾರಿ ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳ ಹಾಗೂ ವಿಶ್ವೇಶ್ವರಯ್ಯ ಕಾಲೇಜು ವಿವಿಧ ವಿವಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಲೆಕ್ಚರರ್ಸ್ ಆ್ಯಂಡ್ ಟೀಚಿಂಗ್ ಫ್ಯಾಕಲ್ಟಿ ಸೇರಿದಂತೆ 2000ಕ್ಕಿಂತ ಅಧಿಕ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಬೀಳಲು ಕ್ಷಣಗಣನೆ ಆರಂಭಗೊಂಡಿದೆ ಅಂತ ಹೇಳಬಹುದು ಸ್ನೇಹಿತರೆ. ಅದಕ್ಕಾಗಿ ಪ್ರೆಸೆಂಟ್ ನಡೀತಿರುವ ಒಂದು ಸುದ್ದಿ ಅಂದರೆ ಯಾವುದಪ್ಪ ಅಂದರೆ ಅದೇ 384ರ ಗೆಜೆಟೆಡ್ ಪ್ರೊಫೆಷನರಿ KS ಹುದ್ದೆಗಳ ವ್ಯಕ್ತಿತ್ವದ ಪರೀಕ್ಷೆ ಇಂಟರ್ವ್ಯೂ ಮತ್ತು 2026ರ ಜೂನ್ 10ರಂದು ಕೊನೆಗೊಂಡು ತಕ್ಷಣವೇ ಹೊಸ KS ನೇಮಕಾತಿಗೆ ಸಹ ಅಧಿಸೂಚನೆ ಹೊರಡಿಸಲು ಅಂತಿಮ ಸಿದ್ಧತೆಯಲ್ಲಿದೆ ಸರ್ಕಾರ ಅಂತ ಹೇಳಬಹುದು ಸ್ನೇಹಿತರೆ. ಅದಕ್ಕಾಗಿ ಶೀಘ್ರದಲ್ಲಿ ಪ್ರಕಟಗೊಳ್ಳುವ ಸಾಧ್ಯ ಸಹ ಬಹಳ ಇದೆ ಸ್ನೇಹಿತರೆ. ಯಾವುದೇ ಕ್ಷಣದಲ್ಲಾದರೂ ಈ ಮೇಲಿನ ಅಧಿಸೂಚನೆಗಳು ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಅದೇ ರೀತಿ SDA, FDA, KEA, KPSC ಮುಖಾಂತರ SDA ಆಗಿರ್ಬೋದು, FDA ಆಗಿರ್ಬೋದು, ವಿವಿಧ ಇಲಾಖೆಗಳಿಂದ ನೇಮಕಾತಿ ಸಹ ನಡೆಯಲಿದೆ ಸ್ನೇಹಿತರೆ. ಅದಕ್ಕಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಅದೇ ರೀತಿ ನಿಮ್ಮ ಸ್ನೇಹಿತರನ್ನ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.